ಸರ್ ಪ್ರೊಫೆಸರ್ ಮುಂದಿನ ದಿನಗಳಲ್ಲಿ ಕ್ಯಾನ್ ವಿ ಸ್ಟಿಲ್ ಎಕ್ಸ್ಪೆಕ್ಟ್ ಸ್ವಲ್ಪ ಬದಲಾವಣೆಗಳಾಗ್ತವೆ? ಯಾರೋ ಒಬ್ರು ತ್ಯಾಗ ಅಂದು ಹೊರಗೆ ಹೋಗ್ಬೋದು, ತ್ಯಾಗದ ಭಾಗವಾಗಿ ಇನ್ನೊಬ್ರು ಒಳಗೆ ಬರ್ಬೋದು, ಸರಿಪಡಿಸೋ ಪ್ರಕ್ರಿಯೆ ಒಂದು ರೀತಿ ಚಾಲ್ತಿಯಲ್ಲಿ ಬರ್ಬೋದು. ಹಾ, ಸಾಧ್ಯತೆ ಇದೆಯಾ ಅಂತ ಈ ಹಂತದಲ್ಲಿ ಆಸ್ ಪರ್ ಯುವರ್ ವಿಶ್ಲೇಷಣೆ? ಎಸ್, ಐ ಡೋಂಟ್ ಡಿಸ್ಅಗ್ರಿ ವಿತ್ ಇಟ್. ಯಾಕೆ ಅಂತ ಹೇಳಿದ್ರೆ, ಈ ಟೆನ್ಯೂರ್ ಏನಿದೆಯಲ್ಲ ನಮ್ದು, ಈಗ ಆಲ್ಮೋಸ್ಟ್ 2 years ಅಂತ ಲೆಕ್ಕ ಇಟ್ಕೊಂಡಿರೋದು. ಬಟ್ ದೆನ್ ಅಫ್ಕೋರ್ಸ್ ಎಲೆಕ್ಷನ್ ಇಯರ್ ಬಿಟ್ಕೊಂಡು ನಾವು ಲೆಕ್ಕ ಹಾಕೊಂಡ್ರೆ ಇಟ್ ಈಸ್ ಪಾಸಿಬಲ್. ಯಾಕೆ ವೆನ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಎವ್ರಿಬಡಿ ಅಂಡ್ ದೆನ್ ಆಲ್ಟರ್ನೇಟಿವ್ ಇಲ್ಲ ನಿಮಗೆ ಅಂತ ಹೇಳಿದಾಗ, ನೀವು ಈಗ ಒಂದು ಜಾಗ ಖಾಲಿ ಮಾಡಿ ಇಟ್ಕೊಂಡಿದ್ದೀರಿ, ಅದನ್ನ ನೀವು ಯು ಆರ್ ಸಪೋಸ್ ಟು ಫಿಲ್ ಇಟ್ ಫಾರ್ ದ ವುಮನ್. ನೀವು ವುಮನ್ ಫಿಲ್ ಅಪ್ ಮಾಡದೇನೆ ಕೃಷ್ಣಪ್ಪ ಅವ್ರನ್ನ ತಗೊಂಡು ಒಳಗಡೆ ಇಟ್ಕೊಂಡು ಒಂದು 6 months ಆದ್ಮೇಲೆ ನಿಮಗೆ ಬೇಕಾದವರು ಯಾರು ಇದ್ದಾರೆ ಅವ್ರನ್ನ ನೀವು ತೆಗೆದು ಅವ್ರನ್ನ ಮಾತು ಕೇಳ್ತಾರೆ ಅನ್ನೋದಾದ್ರೆ ಅವ್ರನ್ನ ತೆಗೆದು ಯು ಕ್ಯಾನ್ ಆಲ್ವೇಸ್ ಟೇಕ್ ಅನದರ್ ವುಮನ್. ಈ ಆಲ್ಟರ್ನೇಟಿವ್ ಪಾಸಿಬಿಲಿಟೀಸ್ ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಟೈಮ್ ಯು ನೀಡ್ ಟು ಸ್ಯಾಟಿಸ್ಫೈ ಈ ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ಮೈ ವರಿ ಈಸ್ ಅದು ನಿಮ್ಗೆ ಹೊರಗಡೆಗೆ ಏನ್ ಸಿಗ್ನಲ್ ಕಳಿಸುತ್ತೆ? ಆಸ್ ಇಟ್ ಈಸ್ ಯು ಆರ್ ವಿಕ್ಟಿಮ್ ಆಫ್ ಲಾಟ್ ಆಫ್ ಕ್ರಿಟಿಸಿಸಮ್. ಎಕ್ಸಾಕ್ಟ್ಲಿ. ಗವರ್ನೆನ್ಸ್ ಮೇಲೆ ಅದರದ್ದು ಪ್ರಭಾವಗಳೇನು ಮತ್ತು ನಿಮ್ಮ ಲೀಡರ್ಶಿಪ್ಪಿನ ಬಗ್ಗೆ ಏನು ಬೆಲೆ ಏನ್ ಬರ್ತದೆ, ಆಮೇಲೆ ವಾಟ್ ಹ್ಯಾಪನ್ಸ್ ಟು ಯುವರ್ ಪಾರ್ಟಿ. ಡಿಸಿಷನ್ ಮೇಕಿಂಗ್ ಅಲ್ಲೇ ನೀವು ಡಿಲೇ ಮಾಡಿದಾಗ ನಾವೊಂದು ಅಬ್ಸರ್ವೇಷನ್ ಮಾಡಿದ್ದೆ, ನಾನು ಯಾರು ಕೇಳಿದಾಗ ಐ ಸೆಡ್, ನೀವು ಸೆಂಟ್ರಲ್ ಅಲ್ಲಿ ಒಂದು ಸ್ಟ್ರೈಕ್ ಆಗ್ತಾ ಇದೆ ಅಂತ ಹೇಳಿ ಅವ್ರ ವಿರುದ್ಧ ನೀವು ಇಂಪಾರ್ಟೆನ್ಸ್ ಕೊಡೋದಾದ್ರೆ, ಕರ್ನಾಟಕಕ್ಕೆ ನಿಮ್ದೇ ಸರ್ಕಾರ ಇರುವಾಗ ಡೋಂಟ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ? 2 ತಿಂಗಳು ನೀವು ಒಂದು ಕ್ಯಾಬಿನೆಟ್ ಬೇಕಾ ಅನ್ನುವಂತ ಪ್ರಶ್ನೆ ಬರ್ತದೆ. ಬಿಕಾಸ್ ನೀವು ಅಧಿಕಾರದಲ್ಲಿದ್ದಾಗ ಹೌ ಮಚ್ ಇಂಪಾರ್ಟೆನ್ಸ್ ಆರ್ ಯು ಗಿವಿಂಗ್ ಫಾರ್ ಯುವರ್ ಓನ್ ಸ್ಟೇಟ್? ಹೌ ಆರ್ ಯು ಟ್ರೈಂಗ್ ಟು ಗ್ರೋ? ಅದನ್ನ ನೀವು ಯೋಚನೆ ಮಾಡ್ಬೇಕು. ಸೆಂಟ್ರಲ್ ಅಥಾರಿಟಿ ಇದ್ಕೊಂಡು ಸೆಂಟ್ರಲೈಸ್ಡ್ ಅಥಾರಿಟಿ ಡಿಸಿಷನ್ ತಗೊಳ್ಳಲ್ಲ 2 ತಿಂಗಳು ಅಂತ ಹೇಳಿದಾಗ ಇಟ್ ಸೆಂಡ್ಸ್ ಎ ರಾಂಗ್ ಸಿಗ್ನಲ್. ಈಗ ಕಾಂಗ್ರೆಸ್ ಬಿಟ್ಟು ಹೋಗಿರ್ತಕ್ಕಂಥ ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಬಹಳಷ್ಟು ಜನನ್ ಕೇಳಿ ಅವ್ರದ್ದೆಲ್ಲ ಒಂದೇ ಕಾಮೆಂಟ್ ಇರತಕ್ಕಂಥದ್ದು, ಏನು? ಹೈಕಮಾಂಡ್ ಡಸ್ ನಾಟ್ ಗಿವ್ ಅಸ್ ಟೈಮ್. ಹೈಕಮಾಂಡ್ ನಮ್ ಜೊತೆ ಡಿಸ್ಕಸ್ ಮಾಡಲ್ಲ, ಟೈಮ್ ತಗೊಳ್ತಾರೆ, ಅವ್ರಿಗೆ ಬೇಕಾದಂತ ಟೈಮ್ ತಗೊಳ್ತಾರೆ ಅಂತ. Now such criticisms will continue even in Karnataka. You have very few states in your hand. You have to be more careful. ಯಾಕೆ ಅಂತ ಹೇಳಿದ್ರೆ the possibility that you are going to be there as an opposition ಒಂದ್ ಕಡೆ ನಾವು ನೋಡ್ತಾ ಇದ್ದಾರೆ. There is also ಒಂದು ವಿಶ್ಲೇಷಣೆ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, probably we are going back to a single party domination like what it happened after freedom of for this country. ಕಾಂಗ್ರೆಸ್ ಡಾಮಿನೇಷನ್ ಹೇಗೆ ಒಂದು 65-70 years ಆಯ್ತು, ಅದೇ ರೀತಿಯಾಗಿ ವಿ ಮೇ ಗೋ ಬ್ಯಾಕ್ ಟು ದಿ ಡಾಮಿನೇಷನ್ ಆಫ್ ಎ ಸಿಂಗಲ್ ಪಾರ್ಟಿ. ಇಸ್ ಇಟ್ ಗುಡ್ ಫಾರ್ ಡೆಮೋಕ್ರಸಿ? ಯಾಕೆ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿನೂ ನಾವು ನೋಡ್ಬೇಕು, ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಕೂಡ ನಾವು ನೋಡ್ಬೇಕು. ಇನ್ ಬಿಟ್ವೀನ್ ವಿ ವಿಲ್ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಆಲ್ ದಿಸ್ ಗವರ್ನೆನ್ಸ್. ಕಮಿಂಗ್ ಬ್ಯಾಕ್ ಟು ಯು ಪ್ರೊಫೆಸರ್, ಕಮಿಂಗ್ ಬ್ಯಾಕ್.